ಮಾಡಲಿಕ್ಕೆ ನಮಗೆ ದಾರಿಯನ್ನ ತಿಳಿಸಿ ಅವರು ಉಲ್ಲೇಖವನ್ನ ಮಾಡಿಟ್ಟಿರ್ತಕ್ಕಂಥದ್ದು. ಇಂತಿಂತದಕ್ಕೆ ಹೀಗೆ ಮಾಡಿದ್ರೆ ಹೀಗೆ ಆಗತ್ತೆ ಅಂತ ಅದನ್ನ ಸಂಪೂರ್ಣವಾಗಿ ಅಳಿಸ್ತಾ ಬರ್ತಾ ಇದ್ದಾರೆ. ಧರ್ಮವನ್ನ ಅಧೋಪತಿಯತ್ತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಒಂದು ಸಮಯದಲ್ಲಿ ಇಂತಹ ಒಂದು ಮಿತ್ರ ಮಂಡಳಿಯವರು ಅದನ್ನ ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥದ್ದು. ಇದು ಪ್ರತಿಯೊಬ್ಬ ಹಿಂದೂ ಆಗಿರ್ತಕ್ಕಂಥವ್ರು ಅಥವಾ ನಮ್ಮ ಭಾರತದ ದೇಶದ ಮಣ್ಣಿನ ಬಗ್ಗೆ ಅಥವಾ ಮಣ್ಣಿನಲ್ಲಿ ಜನಿಸಿರ್ತಕ್ಕಂಥವರು ಇದರ ಸಪ್ರಯೋಜನ ಪಡೆದು ಮತ್ತು 4 ಜನರಿಗೆ ಅವರ ಅನುಭವವನ್ನ ಅವರು ಹಂಚಿಕೊಳ್ಳುವಂತೆ ಆಗಲಿ ಅಂತ ಹೇಳುವುದಾಗಿ ತಿಳಿಸ್ತಾ, ಮತ್ತು ಈ ಒಂದು ಮಣ್ಣಿನಲ್ಲಿ ಆಯಾ ಪ್ರದೇಶಗಳಲ್ಲಿ ಆಯಾ ರೀತಿಯಾದಂತಹ ಮಣ್ಣು ಸಿಗ್ತದೆ. ಈ ಒಂದು ಪ್ರದೇಶದಲ್ಲಿ ರೇತಿ ಹೇಳ್ತಕ್ಕಂಥ ಸಿಗ್ತದೆ. ಈ ರೇತಿಯನ್ನು ಕೂಡ ನಾವು ನೋವಿಗೆ ಇತ್ಯಾದಿಯಲ್ಲಿ ಅದನ್ನ ಬಳಸುವುದರಿಂದ ಈ ರೇತಿ ಮಣ್ಣಿನ ಸಪ್ರಯೋಜನವನ್ನು ಕೂಡ ನಾವು ಮನುಷ್ಯರಾದಂತವರು ಪಡಿಬಹುದು. ಅಂತಹ ಶಕ್ತಿಯನ್ನ ಭೂಮಿಯ ಸೃಷ್ಟಿಯಲ್ಲಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಕರ್ತರಾಗಿದ್ದಾರೆ. ಅವರ ಸೃಷ್ಟಿಯಲ್ಲಿ ಈ ಒಂದು ಶಕ್ತಿಯನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತದ ಮಣ್ಣಿನಲ್ಲಿ ಇಟ್ಟಿದ್ದಾರೆ. ಆ ಭಾರತದ ಮಣ್ಣಿನಲ್ಲೇ ಅಷ್ಟು ಶಕ್ತಿಗಳು ಬರ್ಲಿಕ್ಕೆ ಕಾರಣ ಏನು ಅಂತ ನೋಡಿದ್ರೆ, ದೊಡ್ಡದಾದಂತಹ ಮುನಿಗಳಾಗಿರ್ಬಹುದು, ಋಷಿಗಳಾಗಿರ್ಬಹುದು, ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಒಂದು ಭಕ್ತನಾಗಿರ್ತಕ್ಕಂತಹ ಅಂದ್ರೆ ಮಹಾವಿಷ್ಣುವಿನ ಭಕ್ತನು ಶ್ರೀಕೃಷ್ಣನ ಭಕ್ತನೇ ನಾರದರು ಕೂಡ ಈ ಒಂದು ಸ್ಥಳಗಳಲ್ಲಿ ಹಿಂದೆ ಓಡಾಡಿರ್ತಕ್ಕಂಥದ್ದು. ಜೊತೆಗೆ ಮಹಾಗಣಪತಿ ಕೂಡ ನಮ್ಮ ಸಮೀಪದಲ್ಲೇ ಬಹಳ ಒಟ್ಟುವಾಗಿ ನಿಂತು ಬ್ರಹ್ಮನ ಆತ್ಮಲಿಂಗವನ್ನ ಭೂಸ್ಪರ್ಶ ಮಾಡಿರ್ತಕ್ಕಂತಹ ಸ್ಥಳ ಗೋಕರ್ಣ. ಹೀಗೆ ಅನೇಕ ದೇವಾನುದೇವತೆಗಳು ಸಂಚರಿಸಿದ್ದು, ಜೊತೆಗೆ ಭೀಮ, ಕೌರವರು, ಅನಂತರದಲ್ಲಿ ರಾಮ ಕೂಡ ಸೀತಾಪಹರಣ ಸಮಯದಲ್ಲಿ ಇದೇ ಮಾರ್ಗದಲ್ಲಿ ಸಂಚರಿಸಿ ಆತನು ಈಗಿನ ಶ್ರೀಲಂಕಾ ಅಲ್ಲಿಗೆ ಹನುಮಂತನ ಹಾಗೂ ವಾನರ ಸೇನೆಯನ್ನ ಕೂಡಿಕೊಂಡು ಹೋಗಿರ್ತಾನೆ. ಅಂತಹ ಒಂದು ಪವಿತ್ರವಾದಂತಹ ಸ್ವತಃ ಮಹಾವಿಷ್ಣುವಿನ ಅಂಶಕ್ಕೆ ಆಗಿರ್ತಕ್ಕಂತಹ ಶ್ರೀಕೃಷ್ಣನ ಜೊತೆಯಲ್ಲಿ ರಾಮನು ಕೂಡ ಆಗಿರುವುದರಿಂದ ಆತ ಓಡಾಡಿರ್ತಕ್ಕಂತಹ ಈ ಒಂದು ಪ್ರದೇಶದ ಅಥವಾ ಈ ಮಣ್ಣಿನಲ್ಲಿ ಇನ್ನು ಏನೇನು ಶಕ್ತಿಗಳಿದೆಯೋ ಅದನ್ನ ಊಹಿಸ್ಲಿಕ್ಕೂ ಕೂಡ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ, ಜ್ಯೋತಿಷ್ಯ ಆಗಿರ್ಬಹುದು ಅಥವಾ ಬ್ರಹ್ಮ ಲಿಪಿ ಹೇಳ್ತಕ್ಕಂಥದ್ದಾಗಿರ್ಬಹುದು, ಇದೆಲ್ಲವೂ ಕೂಡ ಒಂದು ಚಿದಂಬರ ರಹಸ್ಯ ಹೇಗೋ ಅದೇ ರೀತಿಯಲ್ಲೇ ಈ ಮಣ್ಣಿನಲ್ಲಿ ಯಾವ ಶಕ್ತಿಗಳಿದೆ ಅಂತ ಹೇಳುವುದನ್ನು ಕೂಡ ಊಹಿಸುವುದು ಕೂಡ ಒಂದು ಚಿದಂಬರ ರಹಸ್ಯದಷ್ಟೇ ಕಠೋರವಾಗಿರ್ತಕ್ಕಂಥದ್ದು. ಆದರೆ ಅಂತಹ ಪುಣ್ಯಾತ್ಮರ ಪಾದ ಸ್ಪರ್ಶದಿಂದ ಮತ್ತು ವಿಶೇಷವಾಗಿ ಪರಶುರಾಮನ ಸೃಷ್ಟಿಯ ಕ್ಷೇತ್ರ ಇದಾಗಿದೆ. ಇಲ್ಲಿಂದ ಕೇರಳದ ತುದಿಯ ತನಕ ಪರಶುರಾಮನ ಕೊಡಲಿಯನ್ನ ಇಡುವುದಕ್ಕೆ ಸಮುದ್ರ ರಾಜನ ಹತ್ರ ತೆಗೆದುಕೊಂಡಂತ ಈ ಪ್ರದೇಶ. ಹಾಗಾಗಿ ಈ ಮಣ್ಣಿಗೆ ಇದ್ದಂತಹ ಶಕ್ತಿ ಬೇರೆ ರಾಷ್ಟ್ರದ ಮಣ್ಣಿಗೆ ಇಲ್ಲ. ಅಥವಾ ಅದು ಮಣ್ಣಿಲ್ವಾ? ಮಣ್ಣಿದೆ, ಆದ್ರೆ ಆ ಮಣ್ಣಿನಲ್ಲಿ ಒಂದು ಶಕ್ತಿ ಬರಬೇಕಲ್ಲ. ತಪಶಕ್ತಿ ಆಗಿರ್ಬಹುದು ಅಥವಾ ದೇವಾನುದೇವತೆಗಳು ಓಡಾಡ್ತಕ್ಕಂಥದ್ದಾಗಿರ್ಬಹುದು, ಅಂತಹ ಪುಣ್ಯದ ಶಕ್ತಿ ಅಥವಾ ಸಮುದ್ರ ರಾಜನಿಂದ ವರವನ್ನ ಪಡೆದು ಈ ಭೂಮಿಯನ್ನ ಮನುಕುಲಕ್ಕೋಸ್ಕರ ಬಿಟ್ಕೊಂಡಂತಹ ಚಿರಂಜೀವಿಯಾಗಿರ್ತಕ್ಕಂತಹ ಆತನ ಒಂದು ಶಕ್ತಿ ಇದು ಬೇರೆಲ್ಲೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಒಂದು ಕ್ಷೇತ್ರದಲ್ಲಿ ಅಥವಾ ಇಂತಹ ಒಂದು ಭೂಮಿಯಲ್ಲಿ ನಾವು ಜನಿಸಿ ನಾವು 4 ಜನರಿಗೆ ಸಹಕಾರವನ್ನ ಮಾಡ್ತಾ ಅಥವಾ ಸಹಾಯವನ್ನ ಮಾಡ್ತಾ ಇರೋದು ನಮ್ಮ ಜನ್ಮಾಂತರ ಪುಣ್ಯ ಅಂತ ನಾವು ಭಾವಿಸ್ತೇವೆ. ಜೊತೆಯಲ್ಲಿ ಈ ಎಲ್ಲದಕ್ಕೂ ಕೂಡ
ಅವರು ಕಾರ್ಯಿಸಿದ್ದಕ್ಕಾಗಿರ್ಬೋದು ಅಥವಾ ಅವರು ನಮ್ಮನ್ನ ಗೌರವಿಸಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲವಕ್ಕೂ ಕೂಡ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಗಡ್ಡಿಯೂ ಕೂಡ ಅಲ್ಲಾಡುವುದಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಎಲ್ಲವೂ ಪ್ರೇರಣೆ ವಿಶ್ವಂಬರ ಶಕ್ತಿ ಶಿವಶಕ್ತಿಯಾಗಿದೆ. ಹಾಗಾಗಿ ಶ್ರೀಕೃಷ್ಣನ ಒಂದು ಅನುಗ್ರಹ, ಎಲ್ಲಾ ದೇವರು ಒಂದೇ, ರೂಪಗಳು ಹಲವು. ಹಾಗಾಗಿ ಆತನ ಒಂದು ಅನುಗ್ರಹ ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾಗಿ ಇವತ್ತಿನ ದಿವಸ ನಮ್ಮಿಂದ ಒಂದು ಆರತಿ ಆಗ್ಬೇಕು ಅಂತ ಕೇಳ್ಕೊಂಡ್ರು. ಅದನ್ನು ಕೂಡ ಯಥೋವೃತ್ತಿಯಾಗಿ ನೆರವೇರಿಸಿದ್ದೇವೆ. ಅಂತಹ ಒಂದು ಪುಣ್ಯದ ಕೆಲಸದಲ್ಲಿ ನಮ್ಮನ್ನ ಆಹ್ವಾನಿಸಿ ಹಾಗೂ ಈ ಒಂದು 4 ಜನರಿಗೆ ಗೊತ್ತಾಗುವಂತಹ ರೀತಿಯಲ್ಲಿ ಒಂದು ಮಾರ್ಗದರ್ಶನವನ್ನ ಕೊಟ್ಟು ಮುಂದಕ್ಕೆ ಸಾಗುವಂತೆ ಮಾಡಿರ್ತಕ್ಕಂತಹ ಶ್ರೀಕೃಷ್ಣ ಭಕ್ತ ಮಂಡಳಿಯವರಿಗೂ ಹಾಗೂ ಸ್ವಾಮಿ ಮಾಲಾಧಾರಿಗಳಾಗಿರ್ತಕ್ಕಂಥವರಿಗೂ ಎಲ್ಲರಿಗೂ ಕೂಡ ಆ ಪರಮಾತ್ಮನು ವಿಶೇಷವಾಗಿ ಆಯುಷ್ಯ, ಆರೋಗ್ಯ, ಆನಂತರದಲ್ಲಿ ಇತ್ಯಾದಿಯಾದಂತಹ ನೆಗಡಿಗಳಾಗಿರ್ಬಹುದು, ಕಣ್ಣಿಗಳಾಗಿರ್ಬಹುದು ಹಾಗೂ ಅಲರ್ಜಿಕಲ್ ಸಮಸ್ಯೆಯಿಂದಾಗಿರ್ಬಹುದು, ಯಾವುದೇ ಸಮಸ್ಯೆಗಳಿದ್ರು ಕೂಡ ಶ್ರದ್ಧಾ ಭಕ್ತಿಯಿಂದ ಇಂತಹ ಚಳಿಯಲ್ಲೂ ಕೂಡ ತಣ್ಣೀರನ್ನ ಸ್ನಾನ ಮಾಡಿ ಅವರದೇ ಆದಂತಹ ಒಂದು ವ್ರತಾಚರಣೆಯಲ್ಲಿ ಇರುವುದರಿಂದ ಅವರೆಲ್ಲರಿಗೂ ಕೂಡ ವಿಶೇಷವಾದಂತಹ ಚೈತನ್ಯವಾದಂತಹ ಶಕ್ತಿಯನ್ನ ಆ ಕೃಷ್ಣ ಪರಮಾತ್ಮನು ಅನುಗ್ರಹವನ್ನ ಮಾಡಿಕೊಡಲಿ ಅಂತ ಹೇಳುವುದಾಗಿ ಕೇಳ್ಕೊಳ್ತಾ, ಮತ್ತೊಮ್ಮೆ ವಿಶ್ವಂಬರನಿಗೆ ಕೋಟಿ ಕೋಟಿ ನಮನವನ್ನ ಸಲ್ಲಿಸುತ್ತಾ ಎಲ್ಲರಿಗೂ ಕೂಡ ಶುಭವನ್ನ ಉಂಟು ಮಾಡಿಕೊಡಲಿ ಅಂತ ಕೇಳುತ್ತಾ, ನಾವಿನ್ನು ನಮ್ಮ ಸ್ವಗ್ರಹಕ್ಕೆ ಹಿಂತಿರುಗಲು ನಿಮ್ಮ ಒಂದು ಅನುಗ್ರಹ ಅಥವಾ ನಿಮ್ಮ ಒಂದು ಹೋಗಣೆ ಅಂತ ಹೇಳುವುದಾಗಿ ಅಪ್ಪಣೆಯನ್ನ ಕೇಳುತ್ತಾ ನಾವು ಸ್ವಗ್ರಹಕ್ಕೆ ಮಾಡ್ತೇವೆ ಅಂತ ಹೇಳುವುದಾಗಿ ತಿಳಿಸ್ತಾ, ಎಲ್ಲರಿಗೂ ಕೂಡ ಪರಮಾತ್ಮ ಒಳ್ಳೆಯದನ್ನ ಅನುಗ್ರಹ ಮಾಡಿಕೊಡಲಿ ಅಂತ ಕೇಳುತ್ತಾ, ಆನಂತರದಲ್ಲಿ ಇವರು ಕಾರವಾರದಿಂದ ಬಂದಿರ್ತಾರೆ. ಆನಂತರ ಇನ್ನು ಯಾರ್ಯಾರು ಎಲ್ಲೆಲ್ಲಿಂದೋ ಭಕ್ತಾದಿಗಳು ಬಂದಿರ್ತಾರೆ. ಅಂತವರಿಗೆಲ್ಲರಿಗೂ ಕೂಡ ಬ್ರಹ್ಮ ಚೈತನ್ಯ ರೂಪನಾಗಿರ್ತಕ್ಕಂತಹ ಮನೋವ್ಯಾಧನೆಯನ್ನ ದೂರ ಮಾಡಿಕೊಡ್ತಕ್ಕಂತಹ ಶ್ರೀಕೃಷ್ಣನ ಅನ್ನ ಸಂತರ್ಪಣೆಯನ್ನ ಅಥವಾ ಪ್ರಸಾದ ಭೋಜನವನ್ನ ಸ್ವೀಕಾರವನ್ನ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಆತ ಮಾಯಾವಿಯೂ ಕೂಡ ಆಗಿರ್ತಾನೆ. ಅನ್ನ ಹೇಳ್ತಕ್ಕಂಥದ್ದು ಇಲ್ಲದಿದ್ದಾಗ ಒಂದು ಅನ್ನದ ಕಾಳನ್ನ ಆತನ ಉದರಕ್ಕೆ ತಗೊಂಡು ಬಂದಿರ್ತಕ್ಕಂತಹ ಋಷಿಗಳಿಗೆ ಎಲ್ಲರಿಗೂ ಕೂಡ ಹೊಟ್ಟೆಯನ್ನ ತುಂಬಿಸಿದಂತವನು ಶ್ರೀಕೃಷ್ಣ ಪರಮಾತ್ಮ. ಇದನ್ನ ನಾವು ಕಥೆಗಳಲ್ಲಿ ಕೇಳ್ತೇವೆ. ಹಾಗಾಗಿ ಎಲ್ಲರಿಗೂ ಕೂಡ ಅಗ್ನಿ ಹೇಳ್ತಕ್ಕಂಥದ್ದನ್ನ ಉಂಟು ಮಾಡಿಕೊಟ್ಟು ಜೀರ್ಣಕ್ರಿಯೆ ಇತ್ಯಾದಿಗಳನ್ನೆಲ್ಲ ಸರಿಯಾಗಿ ಮಾಡ್ತಕ್ಕಂಥವನು ಆತನಾಗಿರುವುದರಿಂದ ಎಲ್ಲರಿಗೂ ಕೂಡ ಇನ್ನೂ ಹೆಚ್ಚಿನದಾದಂತಹ ಚೈತನ್ಯವನ್ನು ಒದಗಿಸಿಕೊಡ್ಲಿ ಅಂತ ಕೇಳ್ಕೊಳ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ತಿಳಿಸ್ತೇವೆ. ವಿಶ್ವಾಂಬರನ ಶಕ್ತಿ ವಿಶ್ವಕ್ಕೆ ಸ್ಫೂರ್ತಿ. ಎಲ್ಲರೂ ಹೇಳಿ ಒಂದ್ಸರಿ, ವಿಶ್ವಾಂಬರನ ಶಕ್ತಿ ವಿಶ್ವಕ್ಕೆ ಸ್ಫೂರ್ತಿ.